ನೋಡಿ, ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ್ಯಾವ ಪ್ರಶ್ನೆಗೆ ಯಾವ್ಯಾವ ರೀತಿ ಉತ್ತರಿಸಿದ್ರು, ಅದಾದ್ಮೇಲೆ ಏನ್ ಮಾತಾಡಿದ್ರು ಅಂತ. ರಾಜ್ಯದಲ್ಲಿ ಒಂದ್ ರೀತಿ ಜಾತಿ ಜನಗಣತಿ ಸಮೀಕ್ಷೆ ಜೋರಾಗಿ ನಡೀತಾ ಇದ್ರೆ ಗೊಂದಲವೂ ಕೂಡ ಬಿಡ್ತಾ ಇಲ್ಲ. ಇದರ ಮಧ್ಯೆ ಸಾಲು ಸಾಲು ಎಡವಟ್ಟುಗಳು ಗಣತಿದಾರರನ್ನ ಹೈರಾಣ ಮಾಡ್ತಾ ಇದೆ. ಸ್ವತಃ DCMಗೆ ಇದರ ಎಫೆಕ್ಟ್ ತಟ್ಟಿದೆ. ಇನ್ನು ಸಮೀಕ್ಷೆಗೆ ಬರೋದೇ ಸರ್ವೆಗೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಸಮೀಕ್ಷೆ ಸಹವಾಸವೇ ಬೇಡ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಎಕ್ಸೆಪ್ಟ್ ಆಧಾರ್ ಕಾರ್ಡ್ ಇದು ಮತ್ತೆ ಮೊಬೈಲ್ ನಂಬರ್ ಕೊಡೋಕ್ಕೆ ಇಷ್ಟಪಡ್ತಾರೆ. ಜನರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿ ಬಗ್ಗೆ ತಿಳಿಯಲು ಸರ್ಕಾರ ಮುಂದಾಗಿದೆ. ರಾಜ್ಯಾದ್ಯಂತ ಸೆಪ್ಟೆಂಬರ್ 22ರಿಂದಲೇ ಜಾತಿಗಣತಿ ಆರಂಭವಾಗಿದೆ. ಮನೆ ಮನೆಗೆ ತೆರಳಿ ಶಿಕ್ಷಕರು, ಸರ್ಕಾರಿ ನೌಕರರು ಮಾಹಿತಿ ಪಡೆಯುತ್ತಿದ್ದಾರೆ. ಆದರೆ ಸಮೀಕ್ಷೆಗೆ ಸರ್ವರ್ ಜೊತೆಗೆ ಸಾಲು ಸಾಲು ಪ್ರಶ್ನೆಗಳು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಲ್ಲಿ ಜಾತಿಗಣತಿಗೆ ವಿಘ್ನ. ಇವಾಗ ನಂದು ಇದನ್ನು ತಗೊಂಡು ನಾಳೆ ನಿಮ್ಮ ಸರ್ಕಾರದವ್ರು ಏನಾದ್ರು ಮಾಡ್ಬೋದು. DCM DKC ಮನೆಯಲ್ಲಿ ಸಮೀಕ್ಷೆ. DKCಗೆ ಕೋಳಿ ಸಾಕಿದ್ದೀರಾ ಅಂತ ಪ್ರಶ್ನೆ. ಬೆಂಗಳೂರಿನ ಸದಾಶಿವನಗರದ DCM DK ಶಿವಕುಮಾರ್ ನಿವಾಸಕ್ಕೆ ಜಾತಿ ಜನಗಣತಿ ಸಿಬ್ಬಂದಿ ಬಂದಿದ್ರು. DKC ದಂಪತಿಗೆ 10 ಪ್ರಶ್ನೆಗಳನ್ನ ಕೇಳಿದ್ರು. ಅದರಲ್ಲಿ ನೀವು ಕೋಳಿ ಸಾಕಿದ್ದೀರಿ ಅಂತ ಕೇಳಿದ್ದಾರೆ. ಅಲ್ಲದೆ ನಿಮ್ಮ ಮನೆಯಲ್ಲಿ ವಜ್ರ, ಚಿನ್ನಾಭರಣವೆಷ್ಟು ಅಂತ ಕೇಳ್ತಿದ್ದಾರಂತೆ. ಇಂಥ ಪ್ರಶ್ನೆಗಳು ಜನರ ಬೇಸರಕ್ಕೆ ಕಾರಣವಾಗಿದ್ದು, ಖುದ್ದಾಗಿ DCM DKC ಇಷ್ಟೊಂದು ಪ್ರಶ್ನೆಗಳನ್ನು ಕೇಳುವ ಅಗತ್ಯ ಇಲ್ಲ, ಬೇಸಿಕ್ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳಿದ್ದಾರೆ. ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ ನೋಡಿದ್ದು, ನನಗೆ ಆ ಕ್ವಶನ್ಸು ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರೋದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇಲ್ಲ. ನನಗೆ ಕೇಳ್ತಾವ್ರು, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ಮೂರರಲ್ಲಿ ಅದು ಬೇರೆ ವಿಚಾರ. ಆಧಾರ್, ಮೊಬೈಲ್ ನಂಬರ್ ಕೊಡಲ್ಲ. ಎಕ್ಸೆಪ್ಟ್ ಆಧಾರ್ ಕಾರ್ಡ್ ಇದು ಮತ್ತೆ ಮೊಬೈಲ್ ನಂಬರ್ ಕೊಡೋಕ್ಕೆ ಇಷ್ಟಪಡಲ್ಲ. ಜಾತಿಗಣತಿ ಫೋರಂನಲ್ಲಿ 60 ಪ್ರಶ್ನೆಗಳಿದ್ದು, ಇದರ ಮಾಹಿತಿ ಕೊಡಲು ಜನರು ಹಿಂದೇಟು ಹಾಕ್ತಿದ್ದಾರೆ. ನಮ್ಮ ವೈಯಕ್ತಿಕ ಮಾಹಿತಿ ಕೊಡಲ್ಲ ಅಂತ ಕಿರಿಕ್ ತೆಗೆಯುತ್ತಿದ್ದಾರೆ. ಅವರು 60 ಪ್ರಶ್ನೆ ಏನೋ ಅದರಲ್ಲಿ ಹಾಕೊಂಬಂದಿದ್ದಾರೆ ಅವ್ರ ಸರ್ವೆ ಪ್ರಕಾರ. ನಾನು ಅದರೊಳಗೆ ಯಾವುದು ನಮಗೆ ಹೊಂದುತ್ತೋ ಎಲ್ಲನೂ ಆನ್ಸರ್ ಮಾಡ್ತೀನಿ. ಎಕ್ಸೆಪ್ಟ್ ಆಧಾರ್ ಕಾರ್ಡ್ ಇದು ಮತ್ತು ಮೊಬೈಲ್ ನಂಬರ್ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಆಧಾರ್ ಕಾರ್ಡು ಮತ್ತು ಪರ್ಸ್ನಲ್ ಮೊಬೈಲ್ ನಂಬರ್ ಕೊಟ್ಟರೆ ಅದರೊಳಗೆ ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ನು ಇರುತ್ತೆ, ಅದು ಲೀಕ್ ಆಗುತ್ತೆ. ಇದ್ರ ಬಗ್ಗೆ ಅದನ್ನು ಗೌಪ್ಯವಾಗಿ ಕಾಪಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇಲ್ಲ. ಸಮೀಕ್ಷೆಗೆ ವಿಶೇಷ ಚೇತನ ಸಿಬ್ಬಂದಿ ಬಳಕೆ. ಜಾತಿಗಣತಿ ಸಮೀಕ್ಷೆಗೆ ವಿಶೇಷ ಚೇತನ ಸಿಬ್ಬಂದಿಯನ್ನು ಬಳಸಿಕೊಳ್ಳಲಾಗಿದೆ. ಇದಕ್ಕೆ ವಿಶೇಷ ಚೇತನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಕೇಳ್ತಾರೆ 2016 ವಿಕಲಚೇತರ ಕಾಯ್ದೆ ಪ್ರಕಾರ ಕೇಳ್ತಾ ಇದ್ವಿ, ಇದು ನಮ್ಮ ಹಕ್ಕು, ನಮಗೆ ವಿನಾಯಿತಿ ಕೊಡಂತ ಯಾಕೆ ಕೇಳ್ತಾ ಇದ್ವಿ? ನಾವು ವಿಕಲಚೇತರ ಇದೀವಿ, ಸಾಮಾನ್ಯ ನೌಕರಿದ್ರೆ ನಾವೇ ಕೇಳ್ತೀವಿ ಎಕ್ಸಂಪ್ಟೆಡ್. ಇವತ್ತು ಇದೇ ಒಂದು ಅಧಿಕಾರಿಗಳು ತಮ್ಮ ಅಣ್ಣ ತಮ್ಮ ಇದ್ರ ಈ ತರ ಮಾಡ್ತಾ ಇದ್ರ, ಇವತ್ತು ಕಣ್ ಕಾಣುವಂತ ಅಂದ ನಮ್ಮ ನೌಕರಿದ್ದಾರೆ, ಇವರನ್ನು ಈ ತರ ನೇಮಕ ಮಾಡಿದ್ರೆ ಯಾವ ರೀತಿ ಸಮೀಕ್ಷೆ ಮಾಡ್ತಾರೆ? ಇವತ್ತು FIR ಮಾಡ್ತೀರಿ, ಮತ್ತೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಯಾವುದಕ್ಕೂ ನಾವು ಬಗ್ಗಲ್ಲ. ಜಾತಿಗಣತಿಗೆ ಸಿಬ್ಬಂದಿಯಿಂದಲೇ ಕಿಡಿ. ಜಾತಿಗಣತಿಗೆ ಸಿಬ್ಬಂದಿಯೇ ಆಕ್ರೋಶ ಹೊರಹಾಕ್ತಿದ್ದಾರೆ. ನನಗೆ ಮಗು ಇದೆ, ಕೆಲಸದಿಂದ ವಿನಾಯಿತಿ ಕೊಡಿ ಎಂದು ಶಿಕ್ಷಕಿ ರೂಪ ಕೇಳ್ತಿದ್ದಾರೆ. ಆದರೆ ಅಧಿಕಾರಿಗಳು ಕೊಡೋಕೆ ಆಗಲ್ಲ, ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಲೆಟರ್ ಇಸ್ಕೊಂಡ್ರಷ್ಟೇನೆ, ನಮ್ಗಿಲ್ಲೊಂದು ರಿಸೀವ್ಡ್ ಕಾಪಿಗೂ ಸೈನ್ ಹಾಕಿನೂ ಸಹ ಕೊಡ್ತಾ ಇಲ್ಲ ಸರ್. ನಮ್ಗೇನು ರೆಫರೆನ್ಸ್ಗೆ ಏನೂ ಇಲ್ಲ, ಜಸ್ಟ್ ಈಸ್ಕೊಂಡ್ರಷ್ಟೇನೆ. ಕ್ಯಾನ್ಸಲ್ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಮಾತೆತ್ತಿದ್ರೆ ಯಾರನ್ನು ಕೇಳಿದ್ರು ಸಸ್ಪೆಂಡ್ ಮಾಡ್ತೀವಿ, FIR ಹಾಕ್ತೀವಿ, ಇದನ್ನೇ ಹೇಳ್ತಾರೆ ಹೊರತು ಅಟ್ಲೀಸ್ಟ್ ನಮ್ಗೆ ಎಕ್ಸಂಪ್ಷನ್ ಇರೋರ್ಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇನೆ. ಇಲ್ಲ ಅಂದ್ರೆ ನಾವು ಈವರೆಗೆ ಯಾವ ಡ್ಯೂಟಿಗೂ ನಾವೇನು ಮೋಸ ಆಗದಂಗೆ ನಾವು ಕೆಲಸ ಮಾಡಿದೀವಿ ಸರ್. ಎಲೆಕ್ಷನ್ ಡ್ಯೂಟಿ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ನಾವು ಹಾಜರಾಗಿದ್ದೀವಿ. 10 ವಾರ್ಡ್ ಜೊತೆ ಹೆಚ್ಚುವರಿ ವಾರ್ಡ್ ನೇಮಕ. GPA ಕಚೇರಿ ಮುಂದೆ ಸಿಬ್ಬಂದಿ ಪ್ರತಿಭಟನೆ.
ಬೆಂಗಳೂರಲ್ಲಿ 10 ವಾರ್ಡ್ ಜೊತೆ ಹೆಚ್ಚುವರಿ ವಾರ್ಡ್ ನೇಮಕ ಮಾಡಿದ್ದಾರಂತೆ. ಇದರಿಂದ ಬೇಸತ್ತ ಸಮೀಕ್ಷಾ ಸಿಬ್ಬಂದಿ ಮಲ್ಲೇಶ್ವರ ಜಿಪಿಎ ಕಚೇರಿ ಮುಂದೆ ಪ್ರತಿಭಟನೆಗಿಳಿದಿದ್ದಾರೆ. ಸರ್ 10 ವಾರ್ಡಲ್ಲಿ ಯಾವ್ದಾದ್ರು ಒಂದು ವಾರ್ಡ್ಗೆ ನಿಮಗೆ ಒಂದು ಬ್ಲಾಕ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. 150 ಮನೆ ಕೊಡ್ತೀವಿ ಅಂತ ಹೇಳಿದ್ವಿ. ಆ ಟ್ರೈನಿಂಗಲ್ಲಿ ನಮ್ಗೆ ಹೇಳಿದ್ದು ಕೊನೆಗೆ ಅದು ಇವಾಗ 200, 225, 300 ಮನೆ ಅಂತ ಏನೋ ಹೇಳ್ತಾ ಇದ್ದಾರೆ. ಆಯಿತಾ, ಇಲ್ಲಿ ನಾವು ಮನೆ ಹತ್ರ ಎಲ್ಲಾದರೂ ಕೊಟ್ಟರೆ ನಾವು ಸಿದ್ರಿದ್ದೀವಿ ಮಾಡೋಕ್ಕೆ. ಅವ್ರು ಎಷ್ಟಾದರೂ ಮನೆ ಕೊಡಲಿ ಮಾಡೋಕ್ಕೆ ತಯಾರಿದ್ದೀವಿ. ಆದರೆ ನಾವು ಓಡಾಡೋದ್ರಲ್ಲೇ ಕಾಲ ಕಳೆದೋಗ್ಬಿಟ್ರೆ, ಟೈಮ್ ವೇಸ್ಟ್ ಆದರೆ ಸಮೀಕ್ಷೆ ಮಾಡೋದು ಹೇಗೆ? ಅಧಿಕಾರಿಗಳ ಎಡವಟ್ಟುಗಳಿಂದ ಸಮೀಕ್ಷಾ ಸಿಬ್ಬಂದಿ ಮತ್ತು ಜನ ರೋಸಿ ಹೋಗಿದ್ದಾರೆ. ಜನರಿಗೆ ಕೇಳುವ ಪ್ರಶ್ನೆಗಳಿಗೆ ಬಸಿ ತುಂಡು ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ್ಯಾವ ಪ್ರಶ್ನೆಗೆ ಯಾವ್ಯಾವ ರೀತಿ ಉತ್ತರಿಸಿದ್ರು, ಅದಾದ್ಮೇಲೆ ಏನ್ ಮಾತಾಡಿದ್ರು ಅಂತ. ರಾಜ್ಯದಲ್ಲಿ ಒಂದ್ ರೀತಿ ಜಾತಿ ಜನಗಣತಿ ಸಮೀಕ್ಷೆ ಜೋರಾಗಿ ನಡೀತಾ ಇದ್ರೆ ಗೊಂದಲವೂ ಕೂಡ ಬಿಡ್ತಾ ಇಲ್ಲ. ಇದರ ಮಧ್ಯೆ ಸಾಲು ಸಾಲು ಎಡವಟ್ಟುಗಳು ಗಣತಿದಾರರನ್ನ ಹೈರಾಣ ಮಾಡ್ತಾ ಇದೆ. ಸ್ವತಃ DCMಗೆ ಇದರ ಎಫೆಕ್ಟ್ ತಟ್ಟಿದೆ. ಇನ್ನು ಸಮೀಕ್ಷೆಗೆ ಬರೋದೇ ಸರ್ವೆಗೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಸಮೀಕ್ಷೆ ಸಹವಾಸವೇ ಬೇಡ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಎಕ್ಸೆಪ್ಟ್ ಆಧಾರ್ ಕಾರ್ಡ್ ಅಂಡ್ ಇದು ಮತ್ತು ಮೊಬೈಲ್ ನಂಬರ್ ಕೊಡೋಕ್ಕೆ ಇಷ್ಟಪಡ್ತಾರೆ. ಜನರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿ ಬಗ್ಗೆ ತಿಳಿಯಲು ಸರ್ಕಾರ ಮುಂದಾಗಿದೆ. ರಾಜ್ಯಾದ್ಯಂತ ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿ ಆರಂಭವಾಗಿದೆ. ಮನೆ ಮನೆಗೆ ತೆರಳಿ ಶಿಕ್ಷಕರು, ಸರ್ಕಾರಿ ನೌಕರರು ಮಾಹಿತಿ ಪಡೆಯುತ್ತಿದ್ದಾರೆ. ಆದರೆ ಸಮೀಕ್ಷೆಗೆ ಸರ್ವರ್ ಜೊತೆಗೆ ಸಾಲು ಸಾಲು ಪ್ರಶ್ನೆಗಳು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಲ್ಲಿ ಜಾತಿ ಗಣತಿಗೆ ವಿಘ್ನ. ಇವಾಗ ನಂದು ಇದನ್ನು ತಗೊಂಡು ನಾಳೆ ನಿಮ್ಮ ಸರ್ಕಾರದವ್ರು ಏನಾದ್ರು ಮಾಡ್ಬೋದು. DCM DKಶಿ ಮನೆಯಲ್ಲಿ ಸಮೀಕ್ಷೆ. DKಶಿಗೆ ಕೋಳಿ ಸಾಕಿದ್ದೀರಾ ಅಂತ ಪ್ರಶ್ನೆ. ಇನ್ನು ಟ್ರ್ಯಾಕ್ಟರ್ ಜೇನ್ ಸಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ, ಇನ್ಶೂರೆನ್ಸ್ ಮಾಡಿಸಿದ್ಯಾ? ಬೆಂಗಳೂರಿನ ಸದಾಶಿವನಗರದ DCM DK ಶಿವಕುಮಾರ್ ನಿವಾಸಕ್ಕೆ ಜಾತಿ ಜನಗಣತಿ ಸಿಬ್ಬಂದಿ ಬಂದಿದ್ರು. DKಶಿ ದಂಪತಿಗೆ 10 ಪ್ರಶ್ನೆಗಳನ್ನ ಕೇಳಿದ್ರು. ಅದರಲ್ಲಿ ನೀವು ಕೋಳಿ ಸಾಕಿದ್ದೀರಿ ಅಂತ ಕೇಳಿದ್ದಾರೆ. ಅಲ್ಲದೆ ನಿಮ್ಮ ಮನೆಯಲ್ಲಿ ವಜ್ರ, ಚಿನ್ನಾಭರಣವೆಷ್ಟು ಅಂತ ಕೇಳ್ತಿದ್ದಾರಂತೆ. ಇಂಥ ಪ್ರಶ್ನೆಗಳು ಜನರ ಬೇಸರಕ್ಕೆ ಕಾರಣವಾಗಿದ್ದು, ಖುದ್ದಾಗಿ DCM DKಶಿ ಇಷ್ಟೊಂದು ಪ್ರಶ್ನೆಗಳನ್ನು ಕೇಳುವ ಅಗತ್ಯ ಇಲ್ಲ, ಬೇಸಿಕ್ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳಿದ್ದಾರೆ. ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ಮು ನೋಡಿದ್ದು, ನನಗೆ ಆ ಕ್ವಶನ್ಸು ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರೋದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಿಗೆ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇಲ್ಲ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ಮೂರಲ್ಲಿ ಬೇರೆ ವಿಚಾರ. ಆಧಾರ್, ಮೊಬೈಲ್ ನಂಬರ್ ಕೊಡಲ್ಲ. ಎಕ್ಸೆಪ್ಟ್ ಆಧಾರ್ ಕಾರ್ಡ್ ಅಂಡ್ ಇದು ಮತ್ತು